6 ದಶಕಗಳ ಬಳಿಕ MiG-21 ಫೈಟರ್ ಜೆಟ್ಗೆ ವಿದಾಯವನ್ನ ಹೇಳಲಾಗ್ತಾ ಇದೆ. ಭಾರತೀಯ ವಾಯುಸೇನೆಯಿಂದ MiG-21 ನಿವೃತ್ತಿಯನ್ನ ಪಡೆದುಕೊಳ್ತಾ ಇದೆ. ಆರು ದಶಕಗಳ ಬಳಿಕ MiG-21 ಫೈಟರ್ ಜೆಟ್ಗೆ ವಿದಾಯವನ್ನ ಹೇಳಲಾಗ್ತಾ ಇದೆ. ಭಾರತೀಯ ವಾಯುಸೇನೆಯಿಂದ MiG-21 ನಿವೃತ್ತಿಯನ್ನ ಪಡೆದುಕೊಳ್ತಾ ಇದೆ. ನೋಡಿ, 1963ರಲ್ಲಿ ಭಾರತ ಸೇನೆಗೆ ಸೇರ್ಪಡೆಯಾಗಿದ್ದಂತಹ MiG-21 ಅದ್ದೂರಿ ಕಾರ್ಯಕ್ರಮದೊಂದಿಗೆ MiG-21ಗೆ ವಿದಾಯವನ್ನ ಹೇಳಲಾಗ್ತಾ ಇದೆ. ಚಂಡೀಗಢದಲ್ಲಿ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಇವತ್ತು ಚಂಡೀಗಢದಲ್ಲಿ ಕೊನೆಯ ಹಾರಾಟವನ್ನ ನಡೆಸಲಿಕ್ಕಿದೆ MiG-21. ಏರ್ ಮಾರ್ಷಲ್ AP ಸಿಂಗ್ರಿಂದ ಅಂತಿಮ ಹಾರಾಟವನ್ನ ನಡೆಸುತ್ತೆ. MiG-21ನ ವಿಶೇಷತೆಗಳು ಬಹಳಷ್ಟಿದ್ದಾವೆ. ನಿಜಕ್ಕೂ MiG-21 ವಿದಾಯ ಹೇಳ್ತಾ ಇರೋದು ಒಂದ್ ಕಡೆ ಬೇಸರದ ಸಂಗತಿ ಆದ್ರೆ, ಬಟ್ ಅನಿವಾರ್ಯ ಕಾರಣಗಳಿಂದಾಗಿ ಈ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಯಾಕಂತಂದ್ರೆ ನೋಡಿ, ಕಳೆದ 60 ವರ್ಷಗಳಿಗೂ ಹೆಚ್ಚು ಕಾಲ ಭಾರತದ ಅತ್ಯಂತ ಮಹತ್ವದ ಯುದ್ಧ ವಿಮಾನ ಇದು. ಸೊ ಇವತ್ತು ಅದ್ದೂರಿಯಾಗಿ ಬೀಳ್ಕೊಡುಗೆಯನ್ನ ಕೊಡಲಾಗ್ತಾ ಇದೆ. MiG-21 ಭಾರತದ ಮೊದಲ ಸೂಪರ್ಸಾನಿಕ್ ಯುದ್ಧ ವಿಮಾನ. ಶಬ್ದಕ್ಕಿಂತಲೂ ವೇಗವಾಗಿ ಹಾರುವಂತಹ MiG-21 ಕಣ್ಣು ಮಿಟುಕಿಸುವಷ್ಟರಲ್ಲಿ ಮ್ಯಾಕ್ 2 ವೇಗ ತಲುಪುವ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, 60 ವರ್ಷಗಳ ಕಾಲಕ್ಕೂ ಹೆಚ್ಚು ಈ MiG-21 ಫೈಟರ್ ಜೆಟ್ ಯಾವ ರೀತಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿದೆ, ಇವತ್ತು ವಿದಾಯವನ್ನ ಹೇಳುವಂತಹ ಸಮಯ, ಹೇಗೆಲ್ಲ ಸಿದ್ಧತೆಗಳು ಆಗ್ತಾ ಇದೆ, ಯಾವ ರೀತಿಯಾದಂತಹ ಕಾರ್ಯಕ್ರಮಗಳು ನಡೀತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಸುಮಾರು 62 ವರ್ಷಗಳ ಕಾಲ ಭಾರತೀಯ ಒಂದು ವಾಯುಪಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೆ ಒಂದು ವಿದಾಯ ಕೋರೋದಕ್ಕೆ ಚಂಡೀಗಢದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ರಾಜನಾಥ್ ಸಿಂಗ್ ಅವರಿರ್ಬೋದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಏರ್ ಚೀಫ್ ಮಾರ್ಷಲ್ ಒಳಗೊಂಡಂತೆ ಎಲ್ಲ ಪ್ರಮುಖ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಏನೊಂದು ರಷ್ಯಾ ನಿರ್ಮಿತ MiG-21 ಯುದ್ಧ ವಿಮಾನ ಏನಿದೆ, ಈ ಯುದ್ಧ ವಿಮಾನವನ್ನು ಭಾರತ ಒಂದು ಚೀನಾ ವಿರುದ್ಧ ಒಂದು ಯುದ್ಧದ ನಂತರ ಭಾರತ ಈ ಒಂದು ವಿಮಾನವನ್ನು ಖರೀದಿಸೋಕ್ಕೆ ಶುರು ಮಾಡುತ್ತೆ. 1963ರಲ್ಲಿ ಹಂತವಾಗಿ ಭಾರತೀಯ ಸೇನೆಗೆ ಈ ಒಂದು ಯುದ್ಧ ವಿಮಾನ ಸೇರ್ಪಡೆ ಆರಂಭ ಆಗುತ್ತೆ. ಇದನ್ನು ಪ್ಯಾಂಥರ್ಸ್ ಅಂತ ಕರಿತಿದ್ರು, ಯಾಕೆಂದರೆ ಶಬ್ದಕ್ಕಿಂತ 2 ಪಟ್ಟು ವೇಗ, ಅಂದರೆ ಇದನ್ನು ಮಾರ್ಕ್ 2 ಅಂತ ಕರೀತಾರೆ. ಶಬ್ದಕ್ಕಿಂತ 2 ಪಟ್ಟು ವೇಗದಲ್ಲಿ ಕೆಲವೇ ಸೆಕೆಂಡ್ಗಳಲ್ಲಿ ಈ ಒಂದು ಹಾರಾಟ ನಡೆಸುವಂಥ ಸಾಮರ್ಥ್ಯವನ್ನು ಹೊಂದಿದ್ದಂಥ ಯುದ್ಧ ವಿಮಾನ ಇದು. ಭಾರತ ಮಾತ್ರ ಅಲ್ಲ, ಈ ಒಂದು ರಷ್ಯಾ ನಿರ್ಮಿತ MiG-21 ಯುದ್ಧ ವಿಮಾನಗಳನ್ನು ಸುಮಾರು 60ಕ್ಕೂ ಹೆಚ್ಚು ದೇಶಗಳು 4 ಬೇರೆ ಬೇರೆ ಖಂಡಗಳಲ್ಲಿ ಇದು ಬಳಕೆ ಆಗ್ತಾ ಇತ್ತು. ಆದರೆ ಒಂದು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನಂದರೆ, ಈ ಪಾಕಿಸ್ತಾನದ ವಿರುದ್ಧ ನಡೆದ ಎಲ್ಲ ಯುದ್ಧಗಳಿರ್ಬೋದು, 1963ರ ನಂತರದ ಎಲ್ಲ ಯುದ್ಧಗಳು, ಮತ್ತು ಬಾಂಗ್ಲಾ ವಿಮೋಚನಾ ಹೋರಾಟ ಇರ್ಬೋದು, ಜೊತೆಗೆ ಇತ್ತೀಚೆಗೆ ನಡೆದ ಬಾಲಾಕೋಟ್ ಏರ್ ಸ್ಟ್ರೈಕ್ ಇರ್ಬೋದು, ಮತ್ತು ಈ ಒಂದು ಪಹಲ್ಗಾಮ್ ದಾಳಿ ಬಳಿಕ ಏನೊಂದು ನಡೀತಾ ಆಪರೇಷನ್ ಸಿಂಧೂರ್, ಅದಕ್ಕೂ ಕೂಡ ಈ ಒಂದು MiG-21 ಯುದ್ಧ ವಿಮಾನಗಳು ಸನ್ನದ್ಧ ಸ್ಥಿತಿಯಲ್ಲಿದ್ದವು, ಆದರೆ ಬಳಕೆ ಆಗಿರಲಿಲ್ಲ. ಈ 2019ರಲ್ಲಿ ಏನೊಂದು ಬಾಲಾಕೋಟ್ ಮೇಲೆ ಸ್ಟ್ರೈಕ್ ನಡೀತು, ಆ ಸಂದರ್ಭದಲ್ಲಿ ಕೂಡ ಈ ಒಂದು ಯುದ್ಧ ವಿಮಾನ ಬಳಕೆಯಲ್ಲಿತ್ತು. ಆದರೆ ಒಂದು ವಿಪರ್ಯಾಸ ಸಂಗತಿ ಅಂದರೆ, ಕಾರ್ಗಿಲ್ ಯುದ್ಧದ ಬಳಿಕ ಏನೊಂದು MiG-21 ಯುದ್ಧ ವಿಮಾನಗಳು ಭಾರಿ ಸುದ್ದಿಯಲ್ಲಿರ್ತಿದ್ದು ವಿಮಾನ ಪತನ ಆಗ್ತಿದ್ದಾವೆ ಅಂತ. MiG-21 ಯುದ್ಧ ವಿಮಾನಗಳ ತಂತ್ರಜ್ಞಾನ ಇವತ್ತಿನ ತಂತ್ರಜ್ಞಾನಕ್ಕೆ ಸೂಕ್ತವಾಗಿ ಹೊಂದಿಕೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಇದಕ್ಕೆ ಒಂದು ಆರುವ ಶವಪೆಟ್ಟಿಗೆ ಅನ್ನೋ ರೀತಿಯಾದಂಥ ಒಂದು ಕಳಂಕ ಅಂಟ್ಕೊಂಡಿತ್ತು. ಸಾಕಷ್ಟು MiG ಯುದ್ಧ ವಿಮಾನಗಳು ಪತನಗೊಂಡಿದ್ವು. ಆದರೆ ಈ ಒಂದು ಯುದ್ಧ ವಿಮಾನಗಳ ಒಂದು ವಿಶೇಷತೆ ಮತ್ತು ಅದರಲ್ಲೂ MiG ಯುದ್ಧ ವಿಮಾನ ಭಾರತೀಯ ವಾಯುಪಡೆಗೆ ನೀಡಿದ ಶಕ್ತಿಯನ್ನು ಗಮನಿಸಿದ್ರೆ, ಈ ರೀತಿ ಕಳಂಕ ಬಂದಿದ್ದು ಕೊನೆ ಟೈಮಲ್ಲಿ ನಿಜಕ್ಕೂ ಒಂದು ರೀತಿ ವಿಷಾದಕರ ಅಂತ ಹೇಳ್ಬೋದು. ಆ ನಂತರ ಭಾರತೀಯ ಸೇನೆ ಹಂತವಾಗಿ MiG ಯುದ್ಧ ವಿಮಾನಗಳನ್ನು ಕಡಿಮೆ ಮಾಡ್ಕೊಳಕ್ಕೆ ಬಂತು. ತೇಜಸ್ ಯುದ್ಧ ವಿಮಾನಗಳು ಬಂದವು. ಆ ನಂತರದಲ್ಲಿ ಇದೀಗ ತಾನೇ ರಫೇಲ್ ಯುದ್ಧ ವಿಮಾನಗಳು ಕೂಡ ಭಾರತೀಯ ವಾಯುಪಡೆಗೆ ಸೇರ್ಪಡೆ ಆಗ್ತಿದ್ದಾವೆ. ಹಂತವಾಗಿ
ಮಿಗ್ ಯುದ್ಧ ವಿಮಾನಗಳನ್ನು ಸ್ಕ್ವಾಡ್ರನ್ಗಳನ್ನು ಕಡಿಮೆ ಮಾಡ್ತಾ ಬರ್ತಾ ಇತ್ತು ವಾಯುಪಡೆ. ಈಗ ಅಂತಿಮವಾಗಿ ಇವತ್ತು ಒಂದು ನಿರ್ಣಾಯಕ ದಿನವಾಗಿದೆ. ಯಾಕೆಂದರೆ ಕೊನೆಯ ಯುದ್ಧ ವಿಮಾನ ಕೊನೆಯ ಹಾರಾಟವನ್ನು ಚಂಡೀಗಢದಲ್ಲಿ ನಡೆಸಿ ಅಂತಿಮಗೊಳಿಸಲಾಗ್ತಾ ಇದೆ. ರಮ್ಯಾ. ಓಕೆ, ಥ್ಯಾಂಕ್ ಯು ತಮಿಳಮ್ಮ.